ಅದ್ಯಾವುದೋ ಈಗಲ್ಟನ್ನು ಎಕರೆಗೆ 12 ಕೋಟಿ ಫಿಕ್ಸ್ ಇವರೇ ಮಾಡಿದ್ರು ಕ್ಯಾಬಿನೆಟಲ್ಲಿ. ಈ ರೈತನು ನಾವು ಯಾರು ಕೊಡದೇ ಇರ್ತಕ್ಕಂಥ ಹಣ ಕೊಡ್ತಾ ಇದ್ದೇವೆ, 2 ಕೋಟಿ ಫಿಕ್ಸ್ ಮಾಡಿದ್ದೀವಿ ಹೇಳ್ತೀರಿ. ಪಕ್ಕದ ಈಗಲ್ಟನ್ನು 12 ಕೋಟಿ ಅದು ಖರಾಬ್ ಭೂಮಿಗೆ ಫಿಕ್ಸ್ ಮಾಡಿದಿರಲ್ಲಪ್ಪ, ನೀವೇ ಮಾಡ್ತಿರೋದಲ್ಲಪ್ಪ. ಇಲ್ಲಿ 2 ಕೋಟಿ ಅಂತೆ ಪಕ್ಕದ ಜಮೀನಿಗೆ ಸರ್ಕಾರವೇ ನೋಟಿಫಿಕೇಶನ್ ಮಾಡಿ ಕ್ಯಾಬಿನೆಟ್ನಲ್ಲಿಟ್ಟು 12 ಕೋಟಿ ಕೊಟ್ಟು ಅಂತ ಅಂದ್ಬಿಟ್ಟು ಅವನಿಗೆ ನೋಟಿಸ್ ಕೊಟ್ಟು 900 ಕೋಟಿ ಕಟ್ಟು ಅಂತೇಳಿ ಅವ್ನು ಮನೆ ಹಾಳು ಮಾಡಿದಿರಲ್ಲ. ಅವನು ಯಾರೋ ಅಲ್ಲೇನೋ ಬಂದು ಪಾಪ ಏನೋ ಒಂದು ಈಗಲ್ಟನ್ ಮಾಡ್ದ, ಅಲ್ಲಿ ಮಾಡಿರೋ ಮನೆ ಹಾಳು ಮಾಡಿರೋ ಕೆಲಸ ನಾವು ನೋಡ್ತಾ ಇಲ್ವಾ? ಅದರಿಂದ ನಾನು ಮಾಧ್ಯಮದ ಸ್ನೇಹಿತರಿಗೆ ಇದನ್ನ ಸವಾಲು ಬೇರೆ ಆಗ್ತಾ ಇದ್ರು, ಬರಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ. ಬನ್ನಿ ಬಹಿರಂಗಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರ? ಇಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇನು MLA ಹೋಗ್ಬಿಟ್ಟು ಚೆಕ್ ಕೊಡೋದುಂಟಾ? ಇದ್ಯಾವಾಗಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡಕ್ ಬರಲ್ಲ. ಶಾಸಕರು ಏನು ಇಷ್ಟುದ ದೊಡ್ಡ ಬೋರ್ಡ್ ಇಟ್ಕೊಂಡ್ಬಿಟ್ಟು ಕೊಡ್ತಾ ಇದೀವಿ ನೋಡಿ ಆಗಿಲ್ಲ ಅಂತ ಹೇಳಿ ಯಾರೋ 6 ಜನಕ್ಕೋ 7 ಜನಕ್ಕೋ ಕೊಟ್ಟು ಏನು ದೊಡ್ಡ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿ ಕೊಟ್ಟಿದ್ದೀವಿ ಅಂತ ಹೊರಟಿದ್ದೀರಿ. ಇವತ್ತು ಇಂದಿನ ಕಲಾಪದಲ್ಲಿ ಸಿದ್ದರಾಮಯ್ಯನವರೇ ಬುದ್ಧಿ ಹೇಳಿ ನೆನ್ನೆ ಇಲ್ಲೆಲ್ಲ ಭಾಷಣ ಮಾಡ್ಕೊಂಡಿದ್ದೀರಿ. 2028ಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಏನೋ ಡಿಕೆ ಹೆಸರಿನಲ್ಲಿ ಮತ್ತಿನ್ನೊಂದು ಬಾರಿ 28ಕ್ಕೆ ಬರ್ತಾರಂತೆ. ನೆನ್ನೆ ಅಸಹ್ಯ ರಸ್ತೆ ನೋಡಿದ್ರೆ ಏನ್ ಹೇಳಿದಿರಿ ನೀವು? ನಿಮ್ಮ ಸರ್ಕಾರ ಕಾನೂನಿನ ತಂದಿದ್ದೀರಿ, ಯಾರ ಮೇಲೆ ಕೇಸ್ ಹಾಕಿದಿರಿ? ಇವತ್ತು ಜನ ಓಡಾಡಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಕಟ್ಟಿದಿರಲ್ಲ ಬ್ಯಾನರ್ಗಳು. ಯಾವನಪ್ಪ ಅಧಿಕಾರಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ? ಸಣ್ಣ ಪಕ್ಷಗಳು ಯಾವ್ದೊಂದು ಬೋರ್ಡ್ ಹಾಕೊಂಡ್ರೆ ಕೇಸ್ ಹಾಕ್ತೀರಿ. ಒಂದು ಮಾತು ಹೇಳ್ತೀನಿ, ಇಲ್ಲಿ ನನಗೆ ಗೊತ್ತಿದೆ, ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಈ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲ ನಾಗರಬಾವಿ ಹತ್ರ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಕೆಲವು ಪುಡಾರಿಗಳನ್ನ ಇಟ್ಕೊಂಡು ಮಾಫಿಯಾಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಕೂತಿದ್ದೀರಿ. DC ಕಚೇರಿಯಲ್ಲಿ ಮಾಡ್ತಾ ಇಲ್ಲ. ಎಷ್ಟು ಜನ ಜೈಲಿಗೆ ಹೋಗಕ್ಕೆ ತಯಾರಾಗಬೇಕು, ತಯಾರಾಗಿ ಗೊತ್ತಿದೆ ನನಗೆ. ಇದರಲ್ಲಿ ಡಿನೋಟಿಫಿಕೇಶನ್ ಮಾಡೋದೇನಿದೆ? ನೀವು ಮಾಡ್ಕೊಂಡಿರೋದು ಏನಿದೆ, ಪ್ರಾಜೆಕ್ಟ್ ಕೈ ಬಿಟ್ರೆ ಮುಗಿದೋಯ್ತು. 20 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಆಗುತ್ತೆ ಇದು?